ಸರ್ಕಾರದ ಆದೇಶದ ಬೆನ್ನಲ್ಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅಲರ್ಟ್ ಆಗಿದೆ. ನೇತ್ರಾವತಿ ನದಿಯಲ್ಲಿ ಬೃಹತ್ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಅಭಿಯಾನ ಶುರುವಾಗಿದೆ. ಏಕಕಾಲಕ್ಕೆ ಸುಮಾರು 1,000 ಜನರಿಂದ ಸ್ವಚ್ಛತಾ ಕಾರ್ಯ ಆರಂಭವಾಗಿದೆ. ಕೇವಲ ಒಂದೇ ಗಂಟೆಯಲ್ಲಿ ಶುದ್ಧವಾಗಿದ್ದಾಳೆ ಜೀವನದಿ ನೇತ್ರಾವತಿ. ಕೇವಲ 1 ಗಂಟೆಯಲ್ಲಿ 1000 ಜನರು ಶುಚಿ ಕಾರ್ಯಕ್ಕೆ ಕೈ ಜೋಡಿಸಿದಾಗ, ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸಿದಾಗ ಇಡೀ ನದಿ ಸ್ವಚ್ಛವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಬದುಕು ಕಟ್ಟೋಣ ಬನ್ನಿ ತಂಡದಿಂದ ಸ್ವಚ್ಛ ನೇತ್ರಾವತಿ ಅಭಿಯಾನ ನಡೆಯಿತು. ನೇತ್ರಾವತಿ ಒಡಲನ್ನು ಕಲುಷಿತಗೊಳಿಸುವ ವಸ್ತು, ಆ ಎಲ್ಲ ಕಲುಷಿತಗೊಳಿಸುವಂಥ ರಾಸಾಯನಿಕಗಳನ್ನು ಹೊರಹಾಕಿದ್ದಾರೆ, ತೆಗೆದಿದ್ದಾರೆ, ಶುಚಿ ಮಾಡಿದ್ದಾರೆ. ಲೋಡ್ಗಟ್ಟಲೆ ಬಟ್ಟೆ, ಸೋಪು, ಪ್ಲಾಸ್ಟಿಕ್ಕು ಎಲ್ಲವನ್ನು ಕೂಡ ಹೊರತೆಗೆಯಲಾಗಿದೆ. ಏನಾಗುತ್ತೆ, ನೇತ್ರಾವತಿ ನದಿ ದಂಡೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅನೇಕ ಜನ ಧರ್ಮಸ್ಥಳಕ್ಕೆ ಹೋದಂಥವರು ನೇತ್ರಾ ನದಿಯ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ನೇತ್ರಾ ನದಿಯಲ್ಲಿ ಮಿಂದೇಳಬೇಕು ಅನ್ನುವಂಥವರು ಕೇವಲ ಹಾಗೆ ನೀರಿನಲ್ಲಿ ಮಿಂದೇಳೋದಿಲ್ಲ, ಬದಲಾಗಿ ಸೋಪು, ಶಾಂಪು, ಇನ್ನಿತರ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ. ಅದೆಲ್ಲವೂ ಕೂಡ ನದಿಗೆ ಸೇರಿ ಅವೆಲ್ಲವೂ ಅಲ್ಲೇ ಬಿದ್ದು ಹಾಗೆ ಬಿದ್ದು ಉಳಿದುಕೊಂಡು, ಜೊತೆಗೆ ಕೆಲವಷ್ಟು ಜನ ತಮ್ಮ ಬಟ್ಟೆಗಳನ್ನು ನದಿಗೆ ಎಸಿತಾರೆ, ನಾವು ಶುದ್ಧಿ ಆಗ್ತೀವಿ ಅಂತ ಹೇಳಿ. ಆದರೆ ತಾವು ಶುದ್ಧಿ ಆಗೋದೋಗಲಿ, ನದಿನೂ ಕೂಡ ಶುದ್ಧ ಮಾಡ್ತಾರೆ. ಸೊ ಹೀಗೆ ಎಸೆದಂಥ ಬಟ್ಟೆಗಳು ಲೋಡ್ಗಟ್ಟಲೆ ಇದೆ. ಇನ್ನು ಸೋಪು, ಶಾಂಪು ಲೆಕ್ಕವೇ ಇಲ್ಲ. ಪ್ಲಾಸ್ಟಿಕ್ ಅಂತೂ ಹೇಳೋಂಗಿಲ್ಲ. ಜೊತೆಗೆ ಬಳಸಿ ಬಿಸಾಡಿದಂಥ ವಾಟರ್ ಬಾಟ್ಲ್ಗಳು, ಇನ್ನಿತರ ಪ್ಲಾಸ್ಟಿಕ್ ಐಟಮ್ಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು. ನೇತ್ರಾವತಿ ಸ್ವಚ್ಛ ಅಭಿಯಾನವನ್ನು ಇವತ್ತು ಯುವಕ ಯುವತಿಯರು ಮಾಡಲಾಯಿತು. ಕೇವಲ 1 ಗಂಟೆಯಲ್ಲಿ ಕಂಪ್ಲೀಟ್ ಶುದ್ಧೀಕರಣ ಮಾಡಿ ಒಂದು ಮಾದರಿ ಅಭಿಯಾನವನ್ನು ಈ ಸ್ಥಳದಲ್ಲಿ ಮಾಡಲಾಗಿದೆ. ರಾಜ್ಯದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯ ನಿರಂತರ ಭಕ್ತರ ಆಗಮನವಾಗುತ್ತೆ. ದೇವರ ದರ್ಶನದೊಂದಿಗೆ ನೇತ್ರಾವತಿ ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ಸಾಕಷ್ಟು ಮಹತ್ವ ಇರುವಂಥದ್ದು. ಆದರೆ ದಿನನಿತ್ಯ ಭಕ್ತರು ಸ್ನಾನ ಮಾಡುವಂಥ ರೀತಿಯಿಂದಾಗಿ ಅವರು ಬಳಕೆ ಮಾಡುವಂಥ ವಸ್ತುವಿನಿಂದ ನದಿ ನೀರು ಕಲುಷಿತವಾಗುವಂಥ ಒಂದು ಘಟನೆಗಳು ಕೂಡ ನಡೀತಾ ಇದೆ. ನಿತ್ಯ ನಿರಂತರವಾಗಿ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ನದಿ ನೀರು ಕೂಡ ಕಲುಷಿತವಾಗ್ತಾ ಇತ್ತು. ಸೊ ಇದನ್ನು ಅರಿತಂಥ ಬೆಳ್ತಂಗಡಿಯ ಬದುಕು ಕಟ್ಟೋಣ ಬನ್ನಿ ತಂಡ ಏನಿದೆ, ಇವರ ನೇತೃತ್ವದಲ್ಲಿ ಸುಮಾರು 1,000 ಜನರ ನೇತೃತ್ವದಲ್ಲಿ ಇವತ್ತು ಆ ನದಿ ನೀರಿನ ಒಂದು ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ನಾನು ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿದ್ದೇನೆ, ಪುಣ್ಯ ಸ್ನಾನಘಟ್ಟದಲ್ಲಿದ್ದೇನೆ. ನಿತ್ಯ ನಿರಂತರ ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ತೀರ್ಥ ಸ್ನಾನವನ್ನ ಮಾಡ್ತಾರೆ. ಅವರು ಬಳಕೆ ಮಾಡುವಂಥ ಒಂದಿಷ್ಟು ವಸ್ತುಗಳು ಅಂದರೆ ಸೋಪ್ ಆಗಿರ್ಬೋದು, ಶ್ಯಾಂಪುಗಳಾಗಿರ್ಬೋದು, ಆ ಶ್ಯಾಂಪು ಪ್ಯಾಕೆಟ್ಗಳು, ಸೋಪ್ನ ಪ್ಯಾಕೆಟ್ಗಳು ನದಿಯಲ್ಲೇ ಉಳ್ಕೊಂಡಿರುತ್ತೆ. ಅದು ಮುಂದಕ್ಕೆ ನದಿಯನ್ನು ಮಲಿನ ಮಾಡ್ತಾ ಹೋಗುತ್ತೆ. ಬೇರೆ ಬೇರೆ ಕಡೆಗೆ ಈ ನೀರು ಹರಿದು ಹೋಗುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿ ಅಂತಲೇ ಪ್ರಸಿದ್ಧತೆಯನ್ನು ಪಡೆದಿರುವಂತಹ ನೇತ್ರಾವತಿ ಜೀವನದಿ. ಮತ್ತು ಮೊನ್ನೆ ತಾನೇ ರಾಜ್ಯ ಸರ್ಕಾರ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು. ಪ್ರಮುಖವಾಗಿ ಪವಿತ್ರ ಸ್ನಾನಘಟ್ಟಗಳು ಏನಿದೆ ಇದರ ಒಂದು ಸ್ವಚ್ಛತೆಗಾಗಿ, ಇದನ್ನು ಶುದ್ಧತೆಯಲ್ಲಿ ಇರುವಂಥ ನಿಟ್ಟಿನಲ್ಲೂ ಕೂಡ ಒಂದು ವಿಶೇಷ ಆದೇಶವನ್ನು ಹೊರಡಿಸಿತ್ತು. ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಸೋಪ್, ಶಾಂಪು ಇದಕ್ಕೆ ಮಾರಾಟಕ್ಕೆ ಅವಕಾಶವನ್ನು ನೀಡಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡುವ ಸಂದರ್ಭ ಇದನ್ನು ಬಳಸಬಾರ್ದು ಅನ್ನುವಂಥ ರೀತಿಯಲ್ಲಿ ಇದರೊಂದಿಗೆ ಈಗ ಬದುಕು ಕಟ್ಟೋಣ ಬನ್ನಿ ತಂಡ ಕೂಡ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಂದಾಗಿರುವಂಥದ್ದು. ಸುಮಾರು 1000ಕ್ಕೂ ಅಧಿಕ ಜನ ಏಕಕಾಲದಲ್ಲಿ ನದಿಗೆ ಇಳಿದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನದಿಯಲ್ಲಿ ಮುಳುಗಿ ಹಾರೆ ಪಿಕ್ಕಾಸಿಯನ್ನು ಹಿಡಿದು ನದಿಯ ಒಳಗಡೆ ಇರುವಂತಹ ಯಾವುದೇ ರೀತಿಯ ಒಂದು ಮಲಿನವನ್ನು ಸೃಷ್ಟಿ ಮಾಡುವಂಥ ವಸ್ತುಗಳಿದ್ರು ಕೂಡ, ಯಾವುದು ನದಿಯ ಸ್ವಚ್ಛತೆಗೆ ಹಾನಿಕಾರಕವಾಗಿದೆಯೋ, ಜಲಚರಗಳಿಗೆ ಹಾನಿಕಾರಕವಾಗಿದೆಯೋ ಅದನ್ನು ಹೊರತೆಗೆದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಮುಖ್ಯಸ್ಥರಾಗಿರುವಂತಹ ಮೋಹನ್ ಅವರಿದ್ದಾರೆ. ಅವ್ರ ಥರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಪ್ರತಿ ವರ್ಷ ಕೂಡ ಇಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊನ್ನೆ ತಾನೇ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ನೀಡಿತು. ಸ್ನಾನಘಟ್ಟಗಳನ್ನು ಬಹಳ ಶುಚಿತ್ವದಿಂದ ಇಡುವಂಥದ್ದು ಬಹಳ ಮುಖ್ಯ. ಈ ಹೊತ್ತಲ್ಲಿ ತಮ್ಮದು ಒಂದು ಕಾರ್ಯಕ್ರಮ ಏನು ಹೇಳ್ತಾರೆ? ಖಂಡಿತವಾಗಿಯೂ ನಮ್ಮ ಸಚಿವರಿಗೆ ಈಶ್ವರ ಖಂಡೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗಂದರೆ ನಾವು ಪ್ರತಿ ಒಂದು 5 ವರ್ಷದಿಂದ ಈ ನೇತ್ರಾವತಿಯ ಸ್ವಚ್ಛತಾ ಅಭಿಯಾನವನ್ನು ಪ್ರತಿ ವರ್ಷ ಕೈಗೊಂಡಿದ್ದೇವೆ. ಯಾಕಂದರೆ ನದಿಯಲ್ಲಿ ಪ್ರತಿ ವರ್ಷ ಬರುವಾಗ ನಾವು ಭಕ್ತಾದಿಗಳನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ನೀವು ಬಂದು ಇಲ್ಲಿ ಸ್ನಾನ ಮಾಡಿದರೆ ನಿಮ್ಮ ನಂಬಿಕೆಯ ಮೇಲೆ ಬಟ್ಟೆಗಳನ್ನು, ಬೇರೆ ಇತರ ವಸ್ತುಗಳನ್ನು, ದೇವರ ಫೋಟೋಗಳು ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಅವರು ಕಟ್ಟಿಕೊಂಡ
ನೂಲುಗಳಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ತಂದು ಇಲ್ಲಿ ಅವರ ಒಂದು ನಂಬಿಕೆ ಅಂದರೆ ಪಾಪ ಪರಿಹಾರ ಆಗ್ತದೆ ಅಂತೇಳಿ ದೃಷ್ಟಿಯಲ್ಲಿ ಈ ನದಿಯಲ್ಲಿ ಅದನ್ನೆಲ್ಲ ಬಿಟ್ಟು ಹೋಗ್ತಾರೆ. ಆದರೆ ಖಂಡಿತವಾಗಿ ಇದು ತಪ್ಪು. ಯಾಕಂದರೆ ಇದು ನೀವು ಇವತ್ತು ಏನು ಬಿಟ್ಟು ಹೋಗ್ತೀರಿ, ಒಂದು ವಾರದ ನಂತರ ಅದು ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಮುಂದಿನ ದಿನದಲ್ಲಿ ಒಂದಷ್ಟು ಜನ ಭಕ್ತಾದಿಗಳು ಬರುವಾಗ ಅವರು ಸ್ನಾನ ಮಾಡಿ ಬರುವಾಗ ಅವರ ಮೇಲಿನಲ್ಲಿ ಸಿಕ್ಕಿಕೊಳ್ಳೋ ಕೆಲಸ ಕೂಡ ಆಗ್ತಾ ಉಂಟು. ಅದು ನಾವು ಕಣ್ಣಾರೆ ಕಂಡಿದ್ದೇವೆ ಕೂಡ. ಆದ ಕಾರಣ ನಾನು ಈ ಮಾಧ್ಯಮದ ಮುಖಾಂತರ ಖಂಡಿತವಾಗಿ ಈ ಭಕ್ತಾದಿಗಳನ್ನ ನಾನು ವಿನಂತಿ ಮಾಡಿದೆ, ಖಂಡಿತವಾಗಿ ನೀವು ಮಾಡುವಂಥ ತಪ್ಪು. ಯಾಕಂದರೆ ನೇತ್ರಾವತಿ ಯಾವುದೇ ನದಿಗಳಲ್ಲಿ, ನೇತ್ರಾವತಿಯಿಂದ ಯಾವುದೇ ನದಿಗಳು ನಮಗೆ ಇವತ್ತು ಆ ನದಿಯಿಂದಾಗಿ ನಾವು ಕುಡಿಯುವ ನೀರಿರ್ಬೋದು, ಕೃಷಿಗಿರ್ಬೋದು, ಎಲ್ಲದಕ್ಕೂ ಅದರಿಂದ ನಾವು ಆಶ್ರಯ ಪಡಬೇಕಾಗ್ತದೆ. ಆದ ಕಾರಣ ಇವತ್ತು ಏನು ನದಿಯನ್ನು ಸ್ವಚ್ಛತೆ ಮಾಡಿ ಇಟ್ಟರೆ ಅದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನೀವು ಇವತ್ತು ಸ್ವಚ್ಛತೆ ಮಾಡ್ತೀರಿ, ಅದು ಇನ್ನು ಬಂದಂಥ ಭಕ್ತಾದಿಗಳ ಗಮನಕ್ಕೆ ಬರ್ತದೆ. ಮತ್ತು ಯಾರು ಇದರಲ್ಲಿ ಬಟ್ಟೆಯನ್ನು ಹಾಕ್ತಾರೆ ಆ ಸಂದರ್ಭದಲ್ಲಿ ನೀವು ಕೂಡ ಅದನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ಇವತ್ತು ಸುಮಾರು 1,000 ಮಂದಿ ಇವತ್ತು ಯುವತಿಯರು ಸೇರಿಕೊಂಡು ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ಹೆಚ್ಚಾಗಿ ಇದರಲ್ಲಿ ವಿದ್ಯಾರ್ಥಿಗಳನ್ನೇ ತೊಡಗಿಸಿಕೊಂಡಿದೆ. ಯಾಕಂದರೆ ಇವತ್ತು ನಾವು ಏನು ಬದುಕಟ್ಟಣ ತಂಡದ ಮುಖಾಂತರ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಿದರೂ ಕೂಡ ಇದನ್ನು ಮುಂದಕ್ಕೆ ಮುಂದುವರಿಸಿಕೊಂಡು ಹೋಗಬೇಕಾದ ವಿದ್ಯಾರ್ಥಿಗಳು, ಯುವಕರು. ಹಾಗೆ ಅವರನ್ನು ಕರ್ಕೊಂಡು ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ, ಅವರು ಸಮಾಜದಲ್ಲಿ ಇನ್ನಷ್ಟು ಜನರಿಗೆ ಅರಿವು ಮೂಡುವ ಕೆಲಸವನ್ನು ಆಗಬೇಕಿದೆ. ಇದಿಷ್ಟು ಮೋಹನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.